ಮಲಪ್ರಭಾ ಅಡುಗೆ ಮನೆಗೆ ಸ್ವಾಗತ. ಹೆಲ್ದಿ ಫುಡ್ ಯಾವ ರೀತಿ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೇನೆ ನೋಡ್ರಿ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. 4 ಬಾಬೂರಿಯನ್ನ ಅಂದರೆ ಕೊಬ್ಬರಿ ಬಟ್ಲವನ್ನು ತಗೋರಿ. 4 ಕೊಬ್ಬರಿ ಬಟ್ಲ ತಗೊಂಡ ಈ ರೀತಿ ತೂರಿ ಮನೇಲೆ ನೀಟಾಗಿ ಎಲ್ಲವನ್ನ ತುರ್ಕೊಂಡ್ಬಿಡಿ. ನಿಮಗೆ ತುರ್ಕೊಳಕ್ಕಾಗ್ಲಿಕ್ಕಂದ್ರೆ ಗ್ರೈಂಡರ್ಗೆ ಹಾಕೊಂಡ್ಬಿಡಿ. ಮತ್ತು ಅದ್ರ ಜೊತೆಗೇನೆ ಅಂಟು ಅನ್ನೋದು ಇವು ಅಂಗಡಿ ಒಳಗೆ ಸಿಗ್ತಾವು, ತೊಗೊಂಬರ್ರಿ. ತಗೊಂಡ ನಂತರ ಎಣ್ಣೆ ಕಾಸಿಟ್ಟಿದ್ದ ಎಣ್ಣೆಯೊಳಗೆ ನೀವೇನು ಮಾಡಬೇಕು, ಎಲ್ಲ ಅಂಟುಗಳನ್ನು ನೀವೇನು ಮಾಡಬೇಕು, ಕರ್ಕೊಂಡ್ಬಿಡಬೇಕು. ನೋಡ್ರಿ ಈ ರೀತಿ ಎಣ್ಣೆ ಕಾದಿದೆ. ಈಗ ಹಾಕಿದ ತಕ್ಷಣ ಅಂಟು ಯಾವ ರೀತಿ ಇದ್ದು ನೋಡ್ರಿ, ಹೆಂಗದು ಶಾಂಡಿಗೆ ಥರ ಕುರು 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 ಅನ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ನೋಡ್ರಿ. ಈ ಥರ ಎಲ್ಲ ನೀಟಾಗಿ ಏನು ಮಾಡ್ಕೋಬೇಕು, ನಾವೆಲ್ಲ ಅಂಟನ್ನು ಕರ್ಕೊಂಡ್ಬಿಡ್ಬೇಕು. ಈ ಅಂಟು ಅನ್ನೋದ ಫುಲ್ ಆ ಉಂಡೆ ಒಳಗೆ ಹಾಕಿ ಕಟ್ಟುವುದರಿಂದ ತುಂಬ ಹೆಲ್ದಿಯಾಗಿ ಇರುತ್ತೆ. ಹೌದಾ, ಇದೇ ರೀತಿ ನಾವು ಇವುಗಳನ್ನು ನೋಡ್ರಿ, ಈ ರೀತಿಯಾಗಿ ಅವೇನಾಗ್ತಾವ ಕಾಣಿಸ್ತಾವ. ಎಲ್ಲ ಅಂಟ ಹುರ್ಕೊಂಡು ಬಿಟ್ಟಿದ್ದೇನೆ. ಈಗ ನಾನು 1 ಪಾವು kg ನಾವು ಏನು ಮಾಡೀವಿ, ಬೆಲ್ಲವನ್ನು ಒಂದು ಪಾತ್ರೆ ಒಳಗೆ ನೀರು ಹಾಕಿ, ಸ್ವಲ್ಪ ನೀರು ಹಾಕಿ ಕರಗಿಸ್ಲಿಕ್ಕೆ ಇಟ್ಬಿಡ್ಬೇಕು. ಜಸ್ಟ್ ಅದು ಎಲ್ಲ ಕರಗಿದ್ರೆ ಸಾಕು. ಈ ರೀತಿ ಕರಗಿದ ನಂತರ ಏನು ಮಾಡಬೇಕು, ನೆಕ್ಸ್ಟ್ ಎಲ್ಲ ಒಂದು 20 ಉತ್ತತ್ತಿ ಅಥವಾ ಖರ್ಜೂರ ತಗೊಳ್ಬೇಕು. ನೀವು ತಗೊಂಡು ಈ ಥರ ಜಜ್ಕೊಂಡು ಏನು ಮಾಡಬೇಕು, ಮಿಕ್ಸಿ ಒಳಗೆ ಹಾಕ್ಬಿಡಿ. ಅವನ್ನ ಅದಕ್ಕೆ ಯಾಲಕ್ಕಿ ಲವಂಗ ಎಲ್ಲವನ್ನ ಹಾಕಿ ಮಿಕ್ಸಿ ಮಾಡಿ ಆ ಕೊಬ್ಬರಿ ಪುಡಿಗೆ ನೀವೇನು ಮಾಡಬೇಕು, ಸೇರಿಸ್ಕೊಂಡ್ಬಿಡಿ. ನೋಡ್ರಿ ಈ ಥರ ಮಿಕ್ಸಿ ಮಾಡಲಿಕ್ಕೆ ನಾನು ಇಲ್ಲಿ ಹಾಕಿದ್ದೇನೆ. ಮತ್ತು ಅಳವಿ ಕೂಡ ನಾವೇನು ಮಾಡ್ಕೋಬೇಕು, ತಗೋಬೇಕು. ಈ ಥರ ನೀಟಾಗಿ ಅಳವಿಯನ್ನು ನಾವು ತಗೊಂಡು ನೋಡ್ರಿ, ಇವನ್ ಅಳವಿಯನ್ನು ಮತ್ತು ಎಲ್ಲವನ್ನ ಇವನ್ ಮಿಕ್ಸ್ ಮಾಡಿಕೊಂಡು ಅಳವಿಯನ್ನು ಏನು ಮಾಡಬೇಕು, ಒಂದು ತೆವಿಯಲ್ಲಿ ಹಾಕಿ ಅವನ್ನ ಚೆನ್ನಾಗಿ ಹುರ್ಕೋಬೇಕು. ಇವು ಹುರಿದಿಂದ ಇವು ಕಂಪಾಗಿ ಕಾಣಿಸ್ತಾವು ಮತ್ತು ಹುರಿದಿಂದನೇ ಇವು ಟೇಸ್ಟಾಗಿ ಬರ್ತಾವ್ರಿ. ಅಳವಿ ಕುಡಿಯೋದ್ರಿಂದ, ನಾವು ತಿನ್ನೋದ್ರಿಂದ ಏನಾಗ್ತೈತೆ ಅಂದ್ರೆ ಹೊಟ್ಟೆ ನೋವು ಬರಂಗಿಲ್ಲ. ಇದು ತುಂಬ ಶಕ್ತಿದಾಯಕ ಆಹಾರವಾಗೈತ್ರಿ. ಹೌದಾ, ಯಾವುದೇ ರೀತಿ ಆಪರೇಷನ್ ಆದರೂ ಕೂಡ ನಾವು ಎಲ್ಲ ಅಳವಿಯನ್ನು ಕೊಡ್ತಾರ್ರಿ. ಅಂದ್ರೆ ಬೋನ್ಸ್ ಚೆನ್ನಾಗಿ ಇರಲಿ ಅಂತ ಕೊಡ್ತಾರು. ಇದೇ ರೀತಿ ಎಲ್ಲ ಪುಡಿ ಮಾಡ್ಕೊಂಡಿದ್ದಕ್ಕೆ ನಾನು ಅದನ್ನು ಹಾಕ್ಕೊಂಡು ಈಗ ನೆಕ್ಸ್ಟ್ ಏನು ಮಾಡತ್ತೀನಿ, ಅಳವಿ ನೋಡ್ರಿ ಈ ರೀತಿ ಹುರ್ಕೊಂಡೇವಿ. ಇವನ್ನೇನು ಮಾಡತ್ತನಂತಂದ್ರೆ ಆ ಕೊಬ್ಬರಿ ಪುಡಿಯಲ್ಲಿ ಮಿಕ್ಸ್ ಮಾಡಿಬಿಡಿ. ನೋಡ್ರಿ ನೀಟಾಗಿ ಈ ಥರ ಎಲ್ಲನೂ ಕಲಿಸ್ಕೊಂಡ್ಬಿಡ್ರಿ. ಚೆನ್ನಾಗಿ ನೀಟಾಗಿ ಎಲ್ಲವನ್ನ ಹಾಕಿ ಕಲಸಿದ ನಂತರ ನಾವು ಕಾಸಿ ಇಟ್ಕೊಂಡಂತಹ ಬೆಲ್ಲದವನ್ನು ಏನು ಮಾಡಬೇಕು, ಹಾಕಬೇಕು. ಸ್ವಲ್ಪ ನಾವು ಹಾಕ್ತಾ ಹೋಗ್ಬೇಕು. ಒಮ್ಮೆ ಹಾಕಿದ್ರೆ ಬಹಳ ಮೆತ್ತಗಾಗ್ಬಿಡ್ತೈತ್ರಿ. ಅದಕ್ಕೆ ನೋಡ್ರಿ ಈ ಥರ ಕಾಸಿಟ್ಕೋಬೇಕು. ನೀಟಾಗಿ ಎಲ್ಲವನ್ನು ನಾವೇನು ಮಾಡೀವಿ, ಮಿಕ್ಸ್ ಮಾಡ್ತಾ ಇದ್ದೀವಿ. ಅದು ಕುಡ್ಕೋಬೇಕಲ್ಲ. ಮಿಕ್ಸ್ ಆದ ನಂತರ ಈ ಥರ ಸಣ್ಣ ಉಂಡೆ ಕಟ್ಕೋತಾ ಹೋಗ್ಬೇಕು. ಇದು ಉಂಡೆ ಕಟ್ಟಲಿಕ್ಕೆ ತುಂಬ ಈಸಿ. ಇದೇ ಥರ ನೀವು ಉಂಡೆಯನ್ನು ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ನಮಗೂ ಹೇಳಿ. ದಿನ ಬೆಳಗ್ಗೆ ಆರೋಗ್ಯಕರವಾದ ಒಂದು ರೆಸಿಪಿ ಇದು. ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಉಂಡೆಯನ್ನು ತಿಂದರೆ ನೀವು ಬಲು ರುಚಿಯಾಗಿರುತ್ತೆ ಮತ್ತು ಶಕ್ತಿದಾಯಕನೂ ಕೂಡ ಆಗಿರುತ್ತೆ. ಮಕ್ಕಳಿಗೂ ಕೂಡ ನೀವು ಡಬ್ಬಿಗೆ ಕಟ್ಟಬಹುದು. ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಇದನ್ನು ನಾವು ದಿನ ಒಂದೊಂದು ತಿನ್ನೋದ್ರಿಂದ ತುಂಬ ಹೆಲ್ದಿದಾಯಕ ಆಗಿರ್ತೀವಿ. ಯಾರಾದರೂ ವೀಕ್ ಇದ್ದರೆ ಇದನ್ನು ತಿನ್ನೋದ್ರಿಂದ ಅವರು ಆರೋಗ್ಯ ಸುಧಾರಣೆ ಆಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿ ಈಗ ಉಂಡೆ ರೆಡಿಯಾಗಿವೆ. ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡ್ರಿ ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಈ ಥರ ಎಲ್ಲವನ್ನು ತಗೊಂಡ ಒಂದು ಡಬ್ಬಿ ಒಳಗಾದರೂ ಇಡ್ರಿ, ಅಥವಾ ನಾನೀಗ ಒಂದು ಬಾಕ್ಸಲ್ಲಿ ರೆಡಿ ಮಾಡಿಟ್ಟಿದ್ದೇನೆ. ನೋಡ್ರಿ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದನ್ನು ಬಾಕ್ಸ್ ಒಳಗೆ ಏನು ಮಾಡ್ತಾವೆ ಹುಡುಗರು ಅಂದರೆ ಇನ್ನೂ ನಂಗೆ ಬೇಕಂತ ಹೇಳಿ ತಿಂತಾವು. ಹೌದಾ, ಇದನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್.